ಸುಮಾರು ವರ್ಷಗಳಾದ್ರೂ ಮಕ್ಳಿಲ್ಲ ಅನ್ನೋ ಚಿಂತೆ ಕಾಡ್ತಿದ್ಯಾ? ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ IVF ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ 55,000 ರೂಪಾಯಿಗಳ ಭಾರಿ ರಿಯಾಯಿತಿ. ತಡ ಯಾಕೆ? 9108910832 ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಭರವಸೆ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರೇಣುಕಾಸ್ವಾಮಿ ಹತ್ಯೆ ಸಂಬಂಧ ನಟ ದರ್ಶನ್ ಆರೋಪಿ ಅಂತ ಸಾರಿ ಹೇಳೋ ಸಾಕ್ಷ್ಯಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆದರೆ ಪ್ರಕರಣಕ್ಕೆ ಬೇಕಾದ ಪ್ರಮುಖ ಸಾಕ್ಷ್ಯ ಹುಡುಕೋಕೆ ಪೊಲೀಸರು ಸದ್ಯ ಫೇಲ್ ಆಗಿದ್ದಾರೆ. ಹತ್ಯೆಗೆ ಮೂಲವಾಗಿರೋ ರೇಣುಕಾಸ್ವಾಮಿ ಕಳಿಸಿದ್ದ ಅಶ್ಲೀಲ ಮೆಸೇಜ್ ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ಪ್ರಕರಣ ಸಂಬಂಧ ಈಗ ಸ್ವಲ್ಪ ಡೀಟೇಲ್ ಆಗಿ ಬಾಯ್ಬಿಟ್ಟಿರೋ ಕೇಸ್ನ A1 ಪವಿತ್ರ ಗೌಡ ಕಳೆದ ಫೆಬ್ರವರಿಯಿಂದಲೇ ರೇಣುಕಾಸ್ವಾಮಿ ತನಗೆ ಮೆಸೇಜ್ ಮಾಡ್ತಿದ್ದ. ಇನ್ಸ್ಟಾಗ್ರಾಮ್ ಮೂಲಕ 200ಕ್ಕೂ ಅಧಿಕ ಮೆಸೇಜ್ಗಳನ್ನು ಮಾಡಿದ್ದಾನೆ. ಅವೆಲ್ಲವೂ ಅಶ್ಲೀಲ ಮೆಸೇಜ್ಗಳಾಗಿದ್ದು ಈ ವಿಚಾರವನ್ನ ಮೊದಲು ಆರೋಪಿ ಪವನ್ಗೆ ಹೇಳಿದ್ದೆ ಅಂತ ಪವಿತ್ರ ಗೌಡ ಹೇಳಿದ್ದಾರೆ. ಆದರೆ ಈ ಹೇಳಿಕೆಗೆ ಸಪೋರ್ಟ್ ಮಾಡೋ ರೀತಿ ರೇಣುಕಾಸ್ವಾಮಿ ಮಾಡಿದ್ದ ಅಶ್ಲೀಲ ಮೆಸೇಜ್ಗಳು ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದರೆ ರೇಣುಕಾಸ್ವಾಮಿಯ ಮೊಬೈಲನ್ನು ಆರೋಪಿಗಳು ನಾಶ ಮಾಡಿದ್ರು. ಹೀಗಾಗಿ ರೇಣುಕಾಸ್ವಾಮಿ ಹಾಕಿರೋ ಮೆಸೇಜ್ ಕಲೆ ಹಾಕೋಕೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಎದುರಾಗಿದೆ. ಇನ್ಸ್ಟಾಗ್ರಾಮ್ನ ಸಹಕಾರ ಈಗ ಪೊಲೀಸರಿಗೆ ಬೇಕೇ ಬೇಕಾಗುತ್ತೆ. ರಿಕ್ವೆಸ್ಟ್ ಮಾಡಿದ್ದಾರೆ, ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ನೋಡಬೇಕು. ಒಂದು ಕಡೆ ಜೈಲಲ್ಲಿ ಸರಿಯಾಗಿ ನಿದ್ರೆ ಊಟ ಮಾಡದೆ ದರ್ಶನ್ ಮಂಕಾದ್ರೆ, ಮತ್ತೊಂದು ಕಡೆ ಅವ್ರಿಗೆ ಕೊಡಲಾಗಿರೋ ಖೈದಿ ಸಂಖ್ಯೆ ನಂಬರ್ 6106 ಜೋರಾಗಿ ಟ್ರೆಂಡ್ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳು ಈಗ ಆಲ್ರೆಡಿ ತಮ್ಮ ಕೈ ಮೇಲೆ ಮೈ ಮೇಲೆ ಇದರ ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದೇ ನಂಬರ್ನ ತಮ್ಮ ವಾಹನಗಳಿಗೆ ಪ್ರಿಂಟ್ ಹಾಕಿಸ್ಕೊಂಡು ಕೆಲವರು ನಂಬರ್ ಪ್ಲೇಟ್ಗಳಲ್ಲೂ ಹಾಕೊಳ್ತಿದ್ದಾರೆ. ವಾಹನಗಳ ಮೇಲೆ 6106 ನಂಬರ್ನ ಫ್ಯಾನ್ಸಿ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಳ್ತಾ ಇದ್ದಾರೆ. ಈ ಸ್ಟಿಕ್ಕರ್ಗಳಿಗೆ ಈಗ ಸಿಕ್ಕಾಪಟ್ಟೆ ಡಿಮಾಂಡ್ ಕೂಡ ಬಂದಿದೆಯಂತೆ ದರ್ಶನ್ರ ಬೆಂಬಲಿಗರು ಹಾಗೂ ಹಿಂಬಾಲಕರ ಮೂಲಕ. ಈ ನಂಬರ್ ಜೊತೆಗೆ ದರ್ಶನ್ ಅವರ ಫೋಟೋ, ದರ್ಶನ್ ಕೈಗೆ ಕೋಳ ತೊಡಿಸಿರೋ ಚಿತ್ರ, ಇದೆಲ್ಲವನ್ನ ಹಾಕೊಂಡು ಒಂದು ರೀತಿ ಮೆರೆಯೋ ವಿಚಾರದಲ್ಲಿ ಮೆರೆಸಲಾಗ್ತಾ ಇದೆ. ಈ ವಿಚಾರವನ್ನ ಮೊಬೈಲ್ ಬ್ಯಾಕ್ ಕವರ್ಗಳಲ್ಲೂ ಕೂಡ ದರ್ಶನ್ ಖೈದಿ ನಂಬರ್ ಅಂತ ಹಾಕೊಂಡು ಅದನ್ನ ವಿಜೃಂಭಿಸ್ತಾ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಇದೇ ನಂಬರನ್ನು ಮೂವಿ ಟೈಟಲ್ಗೆ ಬಳಸಿಕೊಳ್ಳೋಕೆ ಪ್ರೊಡ್ಯೂಸರ್ ಒಬ್ಬರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಮಾಡಿದ್ರು. ಆದರೆ ವಾಣಿಜ್ಯ ಮಂಡಳಿ ಇದನ್ನು ನಿರಾಕರಿಸಿತ್ತು. ಏನೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೇಶಾದ್ಯಂತ ಅದೆಷ್ಟು ಸದ್ದು ಮಾಡ್ತಾ ಇದೆ ಅಂದರೆ, ಈಗ ವಿಕಿಪೀಡಿಯಾದಲ್ಲಿ ಈ ಕೇಸ್ ಸಂಬಂಧ ಪೇಜೇ ಓಪನ್ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಅಂತ ಗೂಗಲ್ನಲ್ಲಿ ಈಗ ಒಂದು ವಿಕಿಪೀಡಿಯಾ ಪೇಜೇ ಸಿಗ್ತಾ ಇದೆ. ಜೂನ್ 21ನೇ ತಾರೀಕು ಈ ಪೇಜ್ ಓಪನ್ ಆಗಿದೆ. ಕೆಲ ವಿಕಿಪೀಡಿಯಾ ಸದಸ್ಯರು ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಜೈಲಲ್ಲಿರೋ ನಟ ದರ್ಶನ್ ತಮ್ಮ ಅಭಿಮಾನಿಗಳ ಬಳಿ ವಿಶೇಷ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾರು ಜೈಲಿನ ಹತ್ರ ಬರಬೇಡಿ, ಜೈಲ್ ರೂಲ್ಸ್ ಪ್ರಕಾರ ಅಭಿಮಾನಿಗಳಿಗೆ ಭೇಟಿ ಮಾಡೋಕೆ ಅವಕಾಶ ಇಲ್ಲ, ಸುಮ್ಮನೆ ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ದರ್ಶನ್ ಕೋರಿದ್ದಾರೆ. ಈ ಸಂದೇಶವನ್ನ ದರ್ಶನ್ ಜೈಲಧಿಕಾರಿಗಳ ಮೂಲಕ ತಮ್ಮ ಅಭಿಮಾನಿಗಳಿಗೆ ರವಾನೆ ಮಾಡಿದ್ದಾರೆ. ಏನೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಸದ್ಯದ ಮಟ್ಟಿಗೆ ಜಾಮೀನು ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ದರ್ಶನ್ ವಿರುದ್ಧ ಪೊಲೀಸರು ಈಗಾಗಲೇ ಸ್ಟ್ರಾಂಗ್ ಎವಿಡೆನ್ಸ್ ಅನ್ನ ಪತ್ತೆ ಮಾಡಿದ್ದು, ಎಲ್ಲಾದರೂ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ರೆಡಿಯಾಗಿ ನಿಂತುಕೊಂಡಿದ್ದಾರೆ. ಜೊತೆಗೆ ದರ್ಶನ್ ವಿರುದ್ಧ ರೌಡಿ ಶೀಟರ್ ಪಟ್ಟಿಯನ್ನು ತೆರೆಯೋ ಬಗ್ಗೆ ಕೂಡ ಪೊಲೀಸರು ಯೋಚನೆ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ಹೀಟ್ ವೇವ್ನಿಂದ ಮುಕ್ತಿ ಪಡೆದ ದಿಲ್ಲಿಯಲ್ಲಿ ಇದೀಗ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಸಾಮಾನ್ಯ ಜನ ಅಷ್ಟೇ ಅಲ್ಲ, ಅಲ್ಲಿರೋ ಸಂಸದರ ಮನೆಗಳಿಗೂ ನೀರು ನುಗ್ಗಿದೆ. ಅದು ಗೊತ್ತಿಲ್ಲಲ್ಲ, ಇದು MP, ಇದು ಜನಸಾಮಾನ್ಯ ಅಂತ ನುಗ್ಗಿದೆ ಅದು ಪಾಪ. ಕಾಂಗ್ರೆಸ್ ಹಿರಿಯ ನಾಯಕ ಸಂಸದ ಶಶಿ ತರೂರ್, ದಿಲ್ಲಿಯ ಆಪ್ ಸರ್ಕಾರದ ಸಚಿವೆ ಅತಿಶಿ, ಸಮಾಜವಾದಿ ಪಾರ್ಟಿಯ ಸಂಸದ ರಾಮ್ ಗೋಪಾಲ್ ಯಾದವ್ ಅವರ ನಿವಾಸಗಳಿಗೂ ನೀರು ನುಗ್ಗಿರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಜೊತೆಗೆ ನೀರು ನಿಂತ ಪರಿಣಾಮ ರಾಮ್ ಗೋಪಾಲ್ ಯಾದವ್ ಅವರನ್ನ ಮನೆಯಿಂದ ಅವರ ಸಿಬ್ಬಂದಿ ಹೊರಗೆ ಹೊತ್ಕೊಂಬಂದು ಕಾರಲ್ಲಿ ಹಾಕೊಂಡು ಹೋಗಿರೋ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಭಾರಿ ಮಳೆಯಿಂದ ನೀರು ನಿಂತು ಮನೆಯ ಕಾರ್ಪೆಟ್ ಹಾಗೂ ಫರ್ನಿಚರ್ ಸೇರಿದಂತೆ ಕೆಲ ವಸ್ತುಗಳು ಹಾಳಾಗಿವೆ ಅಂತ ಖುದ್ದು ತರೂರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿಕೊಂಡಿದ್ದಾರೆ. ಕೆಲವೇ ದಿನಗಳ ಹಿಂದೆ, ಜಸ್ಟ್ ಒಂದು ವಾರದ ಮುಂಚೆ ದಿಲ್ಲಿಲಿ ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಹೀಟ್ ವೇವ್ ಇತ್ತು. ಬಿಸಿ ಗಾಳಿ, ಒಲೆ ಮುಂದೆ ನಿಂತರೆ ಗಾಳಿ ಬೀಸುತ್ತಲ್ಲ ಆ ರೀತಿ ಗಾಳಿ ಬೀಸ್ತಾ ಇತ್ತು. ರಾತ್ರಿ 7 ಗಂಟೆ 8 ಗಂಟೆ ಆದರೂ ಕೂಡ ಬಿಸಿ ಗಾಳಿನೇ ಬೀಸ್ತಾ ಇತ್ತು. ಆ ರೀತಿ ವಾತಾವರಣ ಇತ್ತು, ಅನ್ಬೇರೇಬಲ್, ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಓವರ್ ಆಗಿ ಮಳೆ ಬಂದು ತಂಪಾಗದ ಮಾತ್ರ ಅಲ್ಲ, ಮುಳುಗಿ ಹೋಗೋ ರೀತಿ ಮಾಡಿದೆ ದಿಲ್ಲಿಯನ್ನ.
ಹವಾಮಾನದ ಎರಡು ವಿಪರೀತ ಮುಖಗಳನ್ನ ಈಗ ದಿಲ್ಲಿ ಒಂದು ವಾರದ ಅಂತರದಲ್ಲಿ ನೋಡ್ತಾ ಇದೆ. ಅತ್ತ ದಿಲ್ಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಮಳೆಯಿಂದ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಶುಕ್ರವಾರ ಬೆಳಗ್ಗೆ ಏರ್ಪೋರ್ಟ್ನ ಟರ್ಮಿನಲ್ 1 ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಪರಿಣಾಮ ಒಬ್ಬರು ಮೃತಪಟ್ಟಿದ್ದಾರೆ. ಮೇಲ್ಚಾವಣಿ ಪಾರ್ಕಿಂಗ್ ಸ್ಲಾಟ್ ಮೇಲೆ ಬಿದ್ದಿದ್ದು ಅದರ ಸಪೋರ್ಟ್ ಪಿಲ್ಲರ್ಗಳು ಕೂಡ ಉರುಳು ಹೋಗಿವೆ. ಹೀಗಾಗಿ ಅಲ್ಲಿದ್ದ ಕಾರ್, ಟ್ಯಾಕ್ಸಿ ವಾಹನಗಳಿಗೆ ಭಾರಿ ಹಾನಿಯಾಗಿದೆ. ಅಲ್ಲದೆ ಘಟನೆಯಲ್ಲಿ ಒಟ್ಟು 6 ಜನ ಗಾಯಗೊಂಡಿದ್ದಾರೆ ಅಂತ ವಿಮಾನ ನಿಲ್ದಾಣದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸ್ಥಳದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ದಿಲ್ಲಿ ಪೊಲೀಸರು ಎಲ್ಲ ಒಟ್ಟಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿಯನ್ನು ಮಾನಿಟರ್ ಮಾಡಲಾಗ್ತಾ ಇದೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ನೂತನ ನಾಗರಿಕ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಘಟನೆ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದ್ದು ಮೇಲ್ಚಾವಣಿ ಅವಶೇಷವನ್ನ ಕ್ಲಿಯರ್ ಮಾಡಲಾಗ್ತಾ ಇದೆ. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 3 ಲಕ್ಷ ರೂಪಾಯಿ ಪರಿಹಾರವನ್ನ ಅನೌನ್ಸ್ ಮಾಡಲಾಗಿದೆ. ಇನ್ನು ಕುಸಿದು ಬಿದ್ದಿರೋ ಏರ್ಪೋರ್ಟ್ನ ಟರ್ಮಿನಲ್ 1 ಕಟ್ಟಡವನ್ನ ಪ್ರಾದೇಶಿಕ ವಿಮಾನಯಾನ ಸಂಚಾರಕ್ಕೆ ಬಳಸಲಾಗ್ತಾ ಇತ್ತು. ಘಟನೆ ಹಿನ್ನೆಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ 2ರವರೆಗೆ ವಿಮಾನ ಸಂಚಾರವನ್ನ ಸ್ಟಾಪ್ ಮಾಡಲಾಗಿತ್ತು. ಕುಸಿತವಾಗಿರೋ ಇದೇ ಟರ್ಮಿನಲ್ 1 ಕಟ್ಟಡವನ್ನ ಕಳೆದ ಮಾರ್ಚ್ನಲ್ಲಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ಅಂತ ಕಾಂಗ್ರೆಸ್ ಆರೋಪಿಸಿದೆ. ಆದರೆ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿರೋ ಸಚಿವ ರಾಮ್ ಮೋಹನ್ ನಾಯ್ಡು, ಪಿಎಂ ಉದ್ಘಾಟಿಸಿರೋ ಏರ್ಪೋರ್ಟ್ ಟರ್ಮಿನಲ್ ಇದಲ್ಲ, ಈ ಟರ್ಮಿನಲ್ ಅನ್ನ 2008-2009ರಲ್ಲಿ ನಿರ್ಮಾಣ ಮಾಡಲಾಗಿತ್ತು, ಹಳೇದಿದು ಟರ್ಮಿನಲ್ 1 ಇದು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸದ್ಯ ದಿಲ್ಲಿ ಪ್ರವಾಸದಲ್ಲಿರೋ ಸಿಎಂ ಸಿದ್ದರಾಮಯ್ಯ ರಾಜ್ಯದಿಂದ ಆಯ್ಕೆಯಾದ ನೂತನ ಸಂಸದರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ರಾಜ್ಯದ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸೋಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಅಂತ ಸಂಸದರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಪಕ್ಷ ಭೇದ ಮರೆತು ಒಟ್ಟಾಗಿ ಕರ್ನಾಟಕದ ಒಳಿತಿಗಾಗಿ ಪ್ರಯತ್ನ ಮಾಡೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ರನ್ನ ಸೋಲಿಸಿದ್ದೇ ಸಿಎಂ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕೇಳ್ತಾರೆ ಅಂತ ಅವರ ಬಲ ಕುಗ್ಗಿಸೋಕೆ ಸಿದ್ದರಾಮಯ್ಯ ಹೀಗೆ ಮಾಡಿದ್ರು. ಆದರೆ ಇದನ್ನ ಅರ್ಥ ಮಾಡಿಕೊಂಡಿರೋ ಡಿಕೆಶಿ ಈಗ ಚದುರಂಗದಾಟವನ್ನು ಶುರು ಮಾಡಿಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಆಧಾರದಲ್ಲಿ ಮಠಾಧೀಶರುಗಳೆಲ್ಲ ನಮ್ಮ ಜಾತಿಯವರಿಗೆ ಸಿಎಂ ಸ್ಥಾನ, ನಮ್ಮ ಜಾತಿಯವರಿಗೆ ಸಿಎಂ ಸ್ಥಾನ ಅಂತ ಕೇಳೋಕೆ ಶುರು ಮಾಡಿದ್ದಾರೆ. ಇವ್ರು ಯಾರಿಗಾರು ಹೇಳಬೇಕು ಇವರಿಗೆ, ಮಠಾಧೀಶರುಗಳಿಗೆ, ಇದು ಜಾತಿ ಪ್ರಭುತ್ವ ಇರೋದಲ್ಲ, ಡೆಮೋಕ್ರಸಿ ಇರೋದು, ಜನ ಡಿಸೈಡ್ ಮಾಡಬೇಕು. ಇವರಿಗೆ ಅಂಥದ್ದೇನು ದೊಡ್ಡ ಪಾತ್ರ ಅಲ್ಲಿಲ್ಲ ಅನ್ನೋದನ್ನ ಯಾರು ಕಮ್ಯುನಿಕೇಟ್ ಮಾಡಬೇಕು. ಇವರಿಗೆ ಜಾತಿ ಆಧಾರದಲ್ಲಿ ಕೇಳ್ತಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸ್ವಾಮೀಜಿಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ ಸಿಎಂ ಮಾಡಿ, ಡಿಕೆಶಿಗೆ ಸಿಎಂ ಮಾಡಿ ಅಂತ ಅವರು ಸ್ವಾಮೀಜಿ ಹೇಳಿದ ಬೆನ್ನಲ್ಲೇ ಈಗ ಸಿಎಂ ಬದಲಾವಣೆ ಮಾಡೋದಾದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಚಿಕ್ಕೋಡಿಯಲ್ಲಿ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ, ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ, ಹೀಗಾಗಿ ಸ್ವಾಮೀಜಿಗಳ ಹೇಳಿಕೆಗೆ ಹೆಚ್ಚು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಪರೂಪಕ್ಕೊಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಸಿಎಂ ಇಲ್ಲಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡರನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅಲ್ಲದೆ ಈ ಕೇಸ್ನಲ್ಲಿ ತನಿಖೆ ಮುಂದುವರಿಸುವಂತೆ ಸಿಐಡಿಗೆ ಕೋರ್ಟ್ ಸೂಚಿಸಿದೆ. ಜೊತೆಗೆ ವಿಚಾರಣೆಗೆ ಸಹಕರಿಸುವಂತೆ ಪ್ರೀತಂ ಗೌಡಗೂ ಕೋರ್ಟ್ ಹೇಳಿದೆ. ಇತ್ತೀಚೆಗಷ್ಟೇ ಪೆನ್ ಡ್ರೈವ್ ಕೇಸಲ್ಲಿ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈಗ ಈ ಕೇಸ್ನಲ್ಲಿ ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. 100 ವರ್ಷಕ್ಕೂ ಅಧಿಕ ದೊಡ್ಡ ಇತಿಹಾಸವನ್ನ ಹೊಂದಿರೋ ದಿ ಫೇಮಸ್ ಅಮೀನ್ಗಢದ ವಿಜಯ ಕರದಂಟಿನ ನೂತನ ಮಳಿಗೆ ಈಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆರಂಭ ಆಗ್ತಾ ಇದೆ. ಇದರ ಪ್ರಯುಕ್ತ ಜೂನ್ 28, 29 ಹಾಗೂ 30ನೇ ತಾರೀಕು ಬಸವೇಶ್ವರ ನಗರದ ಈ ಬ್ರಾಂಚ್ ನಲ್ಲಿ ವಿಶೇಷ ಆಫರ್ ಅನ್ನ ಕೂಡ ಗ್ರಾಹಕರಿಗೆ ಕೊಡಲಾಗಿದೆ. 1499 ರೂಪಾಯಿಗೆ ಕರದಂಟು ಅಥವಾ ಯಾವುದೇ ಸ್ವೀಟ್ ಅನ್ನ ಖರೀದಿ ಮಾಡಿದ್ರೆ 899 ರೂಪಾಯಿ ಮೌಲ್ಯದ, ಆಲ್ಮೋಸ್ಟ್ 900 ರೂಪಾಯಿ ಮೌಲ್ಯದ ದೇಸಿ ಶೈಲಿಯ ಇಳಕಲ್ ಸೀರೆ ಫ್ರೀಯಾಗಿ ಸಿಗುತ್ತೆ. ಈಗ ಆಲ್ರೆಡಿ ಈ ಆಫರ್ ಶುರುವಾಗಿದ್ದು ಜನ ಬಸವೇಶ್ವರ ನಗರದ ಕಡೆಗೆ ಹೋಗ್ತಾ ಇದ್ದಾರೆ. ಅಂದ ಹಾಗೆ ವಿಜಯ ಕರದಂಟು ರಾಜ್ಯಾದ್ಯಂತ 25 ಬ್ರಾಂಚಸ್ ಅನ್ನ ಹೊಂದಿದೆ. ಬೆಂಗಳೂರಲ್ಲಿ ಒಟ್ಟು 4 ಬ್ರಾಂಚ್, ಒಂದು ಮಲ್ಲೇಶ್ವರಂ, ವಿಜಯನಗರ, ಬಸವನಗುಡಿ, ಈಗ ಬಸವೇಶ್ವರ ನಗರ. ಸ್ವಾತಂತ್ರ್ಯ ಪೂರ್ವದಲ್ಲಿ 1907ರಲ್ಲೇ ಸ್ಥಾಪನೆಯಾಗಿ 117 ವರ್ಷಗಳ ಇತಿಹಾಸವನ್ನ ವಿಜಯ ಕರದಂಟು ಹೊಂದಿದೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾರ್ಖಂಡ್ನ ಮಾಜಿ ಸಿಎಂ ಹೇಮಂತ್ ಸೊರೇನ್ಗೆ ಜಾಮೀನು ನೀಡಿ ಜಾರ್ಖಂಡ್ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಜಾರ್ಖಂಡ್ ಹೈಕೋರ್ಟ್ ಈ ಮೂಲಕ ಕಳೆದ ಜನವರಿಯಲ್ಲಿ ಇಡಿ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ದ ಹೇಮಂತ್ ಸೊರೇನ್ಗೆ ಸದ್ಯ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸೊರೇನ್ಗೆ ಜಾಮೀನು ಸಿಕ್ಕಿರುವ ಸಂಬಂಧ ಅವರ ರಾಂಚಿ ನಿವಾಸದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿಯ ದಿಲ್ಲಿ ಮನೆ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ಇಂಕ್ ಅಂದ್ರೆ ಶಾಯಿಯನ್ನು ಎಸೆದಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಓವೈಸಿ ತಮ್ಮ ವಿರೋಧಿಗಳ ಮೇಲೆ ಕಿಡಿಕಾರಿದ್ದಾರೆ. ಇದು ಸಾವರ್ಕರ್
ಉಗ್ರರ್ ಮಾದರಿಯ ಹೇಡಿತನದ ವರ್ತನೆ ಅಂತ ಹೇಳಿದ್ದಾರೆ. ಜೊತೆಗೆ ಸಂಸದರ ಸುರಕ್ಷತೆಗೆ ಗ್ಯಾರಂಟಿ ಕೊಡಕ್ಕಾಗತ್ತಾ ಇಲ್ವಾ ಅಂತ ಹೇಳಿ ಅಂತ ಗೃಹ ಮಂತ್ರಿ ಅಮಿತ್ ಶಾಗೆ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೂ ಕೂಡ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ನ ಓಪನರ್ 20 ವರ್ಷ ವಯಸ್ಸಿನ ಶಫಾಲಿ ವರ್ಮಾ ವಿಶ್ವ ಮಹಿಳಾ ಟೆಸ್ಟ್ ಕ್ರಿಕೆಟ್ ನಲ್ಲಿ ವೇಗವಾಗಿ ದ್ವಿಶತಕ ಬಾರಿಸಿದ ರೆಕಾರ್ಡ್ ಮಾಡಿದ್ದಾರೆ. ಸದ್ಯ ಚೆನ್ನೈನಲ್ಲಿ ನಡೀತಾ ಇರೋ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕೈಕ ಟೆಸ್ಟ್ ಮ್ಯಾಚ್ ನಲ್ಲಿ 194 ಬಾಲ್ಗಳಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಅಮೋಘ ಸಾಧನೆ ಮಾಡಿದ್ದಾರೆ. ಅಲ್ಲದೆ ಭಾರತದ ಮಹಿಳಾ ತಂಡದ ಪರ ಮಿತಾಲಿ ರಾಜ್ ಬಿಟ್ರೆ ಟೆಸ್ಟ್ ನಲ್ಲಿ ದ್ವಿಶತಕ ಬಾರಿಸಿದ ಎರಡನೇ ಆಟಗಾರ್ತಿ ಅನ್ನೋ ಖ್ಯಾತಿಗೂ ವರ್ಮಾ ಪಾತ್ರರಾಗಿದ್ದಾರೆ. ಇನ್ನು ಈ ಟೆಸ್ಟ್ ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿರೋ ಭಾರತ ಮೊದಲ ದಿನದ ಆಟದ ಅಂತ್ಯಕ್ಕೆ 4 ವಿಕೆಟ್ ನಷ್ಟಕ್ಕೆ 525 ರನ್ ಗಳಿಸಿದೆ. ಸ್ಫೋಟಕ ಬ್ಯಾಟರ್ ಸ್ಮೃತಿ ಮಂದಾನ 149 ರನ್ ಗಳಿಸಿ ಔಟ್ ಆದರು. ಈ ವಾರದುದ್ದಕ್ಕೂ ಹಸಿರು ಪಟ್ಟಿಯಲ್ಲಿ ವಹಿವಾಟು ಮಾಡಿದ್ದ ಭಾರತದ ಷೇರುಪೇಟೆ ಕೊನೆಯ ಸೆಷನ್ನಲ್ಲಿ ಕೆಂಪು ಪಟ್ಟಿಯಲ್ಲಿ ಕೊನೆಯಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್, ಏಷ್ಯನ್ ಪೇಂಟ್ಸ್, ವಿಪ್ರೋ, ನೆಸ್ಲೆದಂತ ಹೆವಿವೇಟ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಆದರೆ ಫಿನಾನ್ಷಿಯಲ್ ಸ್ಟಾಕ್ಗಳು ಕುಸಿತ ಕಂಡ ಪರಿಣಾಮ ಮಾರ್ಕೆಟ್ ರೆಡ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ನಿಫ್ಟಿ 33 ಅಂಕ ಡೌನ್ ಆಗಿ 24,010ಕ್ಕೆ, ಸೆನ್ಸೆಕ್ಸ್ 210 ಪಾಯಿಂಟ್ ಡೌನ್ ಆಗಿ 79,032ಕ್ಕೆ ಇಳಿತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 444 ರೂಪಾಯಿ ಜಾಸ್ತಿಯಾಗಿ 71,835 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 406 ರೂಪಾಯಿ ಜಾಸ್ತಿಯಾಗಿ 65,800 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 957 ರೂಪಾಯಿ ಜಾಸ್ತಿಯಾಗಿ 88,000 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.